Hi students, this is Darshan from Department of Chemistry, Cambridge PU College, Chenpatna. Today I am going to discuss with you one of the very important chapter is chemical kinetics. So the allotted hour from the NCERT syllabus is 9 hours and the weightage of this syllabus is 8 marks. That means to say 8 marks will appear on your final exam from this concept, from this chapter. That is part A, one question from part A and one question from part B and one question from part D, that is 3 plus 2, so totally 8 marks. So before going to actual syllabus, I would like to give some idea regarding what is chemical kinetics in the introductory part. So I think you are familiar with so many reactions which may take place around you and also you are learned from textbook also. ತುಂಬ ರಿಯಾಕ್ಷನ್ಸ್ಗಳ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಸೊ ಆ ಎಲ್ಲ ರಿಯಾಕ್ಷನ್ಸ್ಗಳನ್ನ ಅಥವಾ ಯಾವುದೇ ರಿಯಾಕ್ಷನ್ಸ್ಗಳನ್ನ ನಾವು ಸ್ಟಡಿ ಮಾಡಿದ್ದೀವಿ ಅಥವಾ ಸ್ಟಡಿ ಮಾಡಬೇಕು ಅಂತ ಹೇಳಿದರೆ 3 ಫ್ಯಾಕ್ಟರ್ಸ್ ಆನ್ ವಿಚ್ ವಿ ಹ್ಯಾವ್ ಟು ಸ್ಟಡಿ ಮೂರು ಫ್ಯಾಕ್ಟರ್ಗಳ ಬಗ್ಗೆ ನಾವು ಸ್ಟಡಿ ಮಾಡಲೇಬೇಕಾಗತ್ತೆ. ಒನ್ ಈಸ್ ಫೀಸಿಬಿಲಿಟಿ, ಮೊದಲನೇದು ಫೀಸಿಬಿಲಿಟಿ, ಎರಡನೇದು ಅಟ್ ವಾಟ್ ಎಕ್ಸ್ಟೆಂಟ್, ಆ್ಯಂಡ್ ಮೂರನೇದು ಅಟ್ ವಾಟ್ ಸ್ಪೀಡ್. ಅಂದರೆ ಯಾವುದೇ ರಿಯಾಕ್ಷನ್ಸ್ಗಳನ್ನ ನಾವು ತುಂಬ ಕ್ಲೀನಾಗಿ ಸ್ಟಡಿ ಮಾಡಬೇಕು ಅಂತಂದರೆ ವಿ ಹ್ಯಾವ್ ಟು ಸ್ಟಡಿ ಆನ್ ದೀಸ್ 3 ಫ್ಯಾಕ್ಟರ್ಸ್. Number 1 is feasibility, number 2 is what extent the reaction takes place, and number 3 is what speed. Feasibility is nothing but we can say it as a virtuality ಅಥವಾ ಕನ್ನಡದಲ್ಲಿ ಕಾರ್ಯದಕ್ಷತೆ ಅಂತ ಕರಿತೀವಿ, ಅಥವಾ ಇನ್ನೂ ಸಿಂಪಲ್ ಆಗಿ ಎಷ್ಟು ಈಸಿಯಾಗಿ the reaction will takes place. That is purely depends upon the Gibbs free energy. Those reactions for which the Gibbs free energy is less than 0, those are all considered as a non-spontaneous reaction. Those are having a high feasibility. So this is also you are studied in your first PU. And the second thing is what extent. Extent means, for example, let's consider a typical common reaction. A gives rise to product. A ಅನ್ನೋ reactant product ಕೊಡ್ತಾ ಇದೆ ಅಂದ್ಕೊಳ್ಳಿ. Let's assume I have taken a 10 gram of reactant A. ಸೊ 10 ಗ್ರಾಮು ಎ ಪ್ರಾಡಕ್ಟಾಗಿ ಕನ್ವರ್ಟ್ ಆಗ್ತಿದೆಯಾ ಅಥವಾ 3 ಗ್ರಾಮು ಪ್ರಾಡಕ್ಟಾಗಿ ಕನ್ವರ್ಟ್ ಆಗ್ತಾ ಇದೆಯಾ, 5 ಗ್ರಾಮ್ ಪ್ರಾಡಕ್ಟಾಗಿ ಕನ್ವರ್ಟ್ ಆಗ್ತಿದೆ, ಎಷ್ಟು ಕನ್ವರ್ಟ್ ಆಗ್ತಿದೆ, ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಆಸ್ ವಾಟ್ ಎಕ್ಸ್ಟೆಂಟ್. ಸೊ ದಟ್ ಈಸ್ ಆಲ್ಸೋ ಡಿಪೆಂಡ್ ಅಪಾನ್ ಅನದರ್ ಫ್ಯಾಕ್ಟರ್ ದಟ್ ಈಸ್ ಕಾಲ್ಡ್ ಈಕ್ವಿಲಿಬ್ರಿಯಮ್ ಮೇಲೆ ದಟ್ ಮಚ್ ಆಫ್ ಎಕ್ಸ್ಟೆಂಟ್ ಡಿಪೆಂಡ್. ಓಕೆ, ಸೊ ದೀಸ್ 2 ಫ್ಯಾಕ್ಟರ್ ದೀಸ್ ಆರ್ ಆಲ್ ಫೆಮಿಲಿಯರ್. ನೀವು ಇವೆರಡನ್ನು ಕೂಡ ಆಲ್ರೆಡಿ ಸ್ಟಡಿ ಮಾಡಿದ್ದೀರಾ ಇನ್ ಫಸ್ಟ್ PUC ಸಿಲೆಬಸ್ಸಲ್ಲಿ. ಸೊ ಹಾಗಾಗಿ ನಾವು ಇವೆರಡರ ಬಗ್ಗೆ ಜಾಸ್ತಿ ಮಾತಾಡೋದು ಬೇಡ. ಇನ್ನು ಮೂರನೇದು ಅಟ್ ವಾಟ್ ಸ್ಪೀಡ್, ಅಂದರೆ ರಿಯಾಕ್ಷನ್ ಯಾವ ಸ್ಪೀಡಲ್ಲಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡಬೇಕು. ಸೊ ದಿಸ್ ಈಸ್ ವಾಟ್ ವಿ ಹ್ಯಾವ್ ಟು ಸ್ಟಡಿ ಆನ್ ದಿಸ್ ಇಯರ್ ಆ್ಯಂಡ್ ದಿಸ್ ಕಾನ್ಸೆಪ್ಟ್. ಸೊ ಅಲ್ಲಿಗೆ ಸ್ಪೀಡ್ನ ಸ್ಟಡಿ ಮಾಡೋದಕ್ಕಿಂತ ಮುಂಚೆ ನಾನು ನಿಮಗೆ 2 ರಿಯಾಕ್ಷನ್ಸ್ಗಳ ಬಗ್ಗೆ ಮಾತಾಡ್ತೀನಿ. ಸೊ ಐ ಆಮ್ ಗೋಯಿಂಗ್ ಟು ಗಿವಿಂಗ್ 2 ಎಕ್ಸಾಂಪಲ್. ಒನ್ ಈಸ್ ಶ್ರಿಂಕ್ನಿಂಗ್ ಅಥವಾ decaying of fruits, okay, or vegetables. Another one is rusting of iron. ಸೊ ಎರಡೂ ರಿಯಾಕ್ಷನ್ಗಳೇ. ಆದರೆ ಡಿಕೇಯಿಂಗ್ ಆಫ್ ಫ್ರೂಟ್ಸ್, ನೀವು ಮಾರ್ಕೆಟ್ಗೆ ಹೋಗಿ ವೆಜಿಟೇಬಲ್ಸ್ ತೊಗೊಬರ್ತೀರಾ, ಎಷ್ಟು ದಿವಸ ಇರುತ್ತೆ? ಮ್ಯಾಕ್ಸಿಮಮ್ ಅಂತಂದರೆ ಒಂದು 2-3 ಡೇಸ್. ಶ್ರಿಂಕ್ನಿಂಗ್ ಆದರೂ ಅಂದ್ಕೊಳ್ಳಿ ಅಥವಾ ಡಿಕೇಯಿಂಗ್ ಆದರೂ ಅಂದ್ಕೊಳ್ಳಿ, ಫ್ರೂಟ್ಸ್ ಆದರೂ ಅಂದ್ಕೊಳ್ಳಿ, ವೆಜಿಟೇಬಲ್ ಆದರೂ ಅಂದ್ಕೊಳ್ಳಿ, ವಾಟ್ ಎವರ್ ಇಟ್ ಈಸ್. ಸೊ ಒಂದು 3-4 ಡೇಸಲ್ಲಿ ಏನಾಗ್ಬಿಡುತ್ತೆ, ಇಟ್ ಗೆಟ್ ಶ್ರಿಂಕ್ನಿಂಗ್ ಆರ್ ಡಿಕೆ. ವಾಟ್ ಅಬೌಟ್ ದ ರಸ್ಟಿಂಗ್ ಆಫ್ ಐರನ್? ಇಟ್ ಟೇಕ್ಸ್ ಸೆವರಲ್ ಮಂತ್ಸ್, ತುಂಬ ತಿಂಗಳಾನ್ಗಟ್ಟಲೆ ತಗೊಳುತ್ತೆ. ಅಲ್ಲಿ ಎರಡೂ ರಿಯಾಕ್ಷನ್ಸ್ ಆದ್ರೂ ಒಂದು ರಿಯಾಕ್ಷನ್ಸ್ ಬೇಗ ನಡೀತಾ ಇದೆ. ದಟ್ ಮೀನ್ಸ್ ಟು ಸೇ ದ ಡಿಕೇಯಿಂಗ್ ಆಫ್ ಫ್ರೂಟ್ಸ್ ಆರ್ ಶ್ರಿಂಕ್ನಿಂಗ್ ಆಫ್ ವೆಜಿಟೇಬಲ್ಸ್ ಆರ್ ಫ್ರೂಟ್ಸ್ ವಿ ಮೇ ಕನ್ಸಿಡರ್ಡ್ ಆಸ್ ಅ faster one, and the second one, that is rusting of iron metal piece, are considered as a slow one. So what I am going to saying is very simple. First, the thing you should always keep in your mind is the reactions which are takes place in this universe are not takes place in the same rate. ಅಂದರೆ ಯೂನಿವರ್ಸಲ್ಲಿ ತುಂಬ ರಿಯಾಕ್ಷನ್ಸ್ ನಡೀತಾ ಇರುತ್ತೆ. ಅದು ನಾವು ನೋಡುವಂಥ ದಿನನಿತ್ಯ ನೋಡುವಂಥ ರಿಯಾಕ್ಷನ್ಸಿಂದ ಹಿಡಿದು ಸೂರ್ಯನಲ್ಲಿ ನಡೀತಾ ಇರ್ತಕ್ಕಂಥ ಹೈಡ್ರೋಜನ್ ಫ್ಯೂಷನ್ ರಿಯಾಕ್ಷನ್ಸ್ ಏನಿದೆ, ಆ ಎಲ್ಲ ರಿಯಾಕ್ಷನ್ಸ್ಗಳಿಗೂ ತನ್ನದೇ ಆದ ಒಂದು ರೇಟ್ ಇದೆ. ಬಟ್ ದೋಸ್ ಆರ್ ಆಲ್ ರಿಯಾಕ್ಷನ್ಸ್ ನಾಟ್ ಇನ್ ದ ಸೇಮ್ ಸ್ಪೀಡ್.
ಆರ್ ಸೇಮ್ ವೆಲಾಸಿಟಿ. ಅದನ್ನು ನೀವು ಅರ್ಥ ಮಾಡ್ಕೊಬೇಕು. ಕೆಲವು ರಿಯಾಕ್ಷನ್ಸ್ಗಳು ಫಾಸ್ಟಾಗಿ ಆಗ್ತಾ ಇರ್ತವೆ ಮತ್ತು ಕೆಲವು ರಿಯಾಕ್ಷನ್ಸ್ಗಳು ಸ್ಲೋ ಆಗ್ತಾ ಇರ್ತವೆ. ಸೊ ಆ ಸ್ಲೋ ಮತ್ತು ಫಾಸ್ಟ್ ಅನ್ನೋದು ನಾವೇನು ಕರಿತಾ ಇದ್ದೀವಿ, ದಟ್ ಈಸ್ ವಾಟ್ ವಿ ಹ್ಯಾವ್ ಟು ಸ್ಟಡಿ ಇನ್ ದಿಸ್ ಕಾನ್ಸೆಪ್ಟ್. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಸೊ ನೆಕ್ಸ್ಟ್ ಕಾನ್ಸೆಪ್ಟ್, ನಾವಿಲ್ಲಿ ಬರೀ ರೇಟ್ಗಳ ಬಗ್ಗೆ ಮಾತ್ರ ಅಥವಾ ಸ್ಪೀಡ್ ಬಗ್ಗೆ ಮಾತ್ರ ಮಾತಾಡಲ್ಲ. ಸೊ ಇದೇ ರಿಯಾಕ್ಷನ್ಸ್ಗಳ ಬಗ್ಗೆನೇ ನಾನು ಇನ್ನು ಸ್ವಲ್ಪ ಮಾತಾಡ್ತೀನಿ. ಅಲ್ಲಿಗೆ ಸೈಂಟಿಸ್ಟ್ಗಳು ಈ ರೇಟ್ ಆಫ್ ರಿಯಾಕ್ಷನ್ಸ್ಗಳನ್ನ ಸ್ಟಡಿ ಮಾಡಬೇಕಿದ್ರೆ ನೋಡಿ ಅವ್ರು ಎಷ್ಟು ಬುದ್ಧಿವಂತರು, ಅಥವಾ ಸೈನ್ಸ್ನ ಸ್ಟಡಿ ಮಾಡೋದ್ರಿಂದ ನಮಗೇನು ಯೂಸ್ಫುಲ್ ಅಂತ ಹೇಳೋದಾದರೆ, ದಟ್ಸ್ ವಾಟ್ ದ ಥಿಂಗ್. ಬೈ ದ ಸ್ಟಡಿ ಆಫ್ ಸೈನ್ಸ್ ವಿಚ್ ಈಸ್ ಮೇಡ್ ಟು ದ ಪೀಪಲ್ ಲೈಫ್ಸ್ ಗೋಯಿಂಗ್ ಟು ವೆರಿ ಈಸಿ ಮ್ಯಾನರ್. ಅಂದರೆ ವಿಜ್ಞಾನನ ಸ್ಟಡಿ ಮಾಡೋದ್ರಿಂದ ಜನಜೀವನನ ಅಂದರೆ ಜೀವನ ವ್ಯವಸ್ಥೆಯನ್ನು ತುಂಬ ಸರಳೀಕರಿಸುತ್ತೆ. ಅದು ಹೇಗೆ ಅಂತ ನೋಡಿ ನಾನು ಇದರಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ, ಸೈಂಟಿಸ್ಟ್ಗಳು ರೇಟ್ ಆಫ್ ರಿಯಾಕ್ಷನ್ನ ಸ್ಟಡಿ ಮಾಡೋದಕ್ಕೆ ಹೋದ್ರು, ಅವ್ರಿಗೊಂದು ಮನಸ್ಸಲ್ಲಿ ಅನ್ನಿಸ್ತು, ಅಲ್ಲಿಗೆ ಡಿಕೇಯಿಂಗ್ ಆಫ್ ಫ್ರೂಟ್ಸ್ ಬರೀ 7 ದಿನಕ್ಕೆ ಅಥವಾ 5-6 ದಿವಸಕ್ಕೆ ಫ್ರೂಟ್ಸ್ಗಳೆಲ್ಲ ಕೊಳ್ತೋಗ್ತಾ ಇದೆ ಅಥವಾ ವೆಜಿಟೇಬಲ್ಸ್ಗಳೆಲ್ಲ ಹಾಳಾಗ್ತಾ ಇದೆ, ಅದನ್ನು ತಡಿಬೇಕು. ಆವಾಗ ರೇಟ್ನ ಸ್ಟಡಿ ಮಾಡ್ತಾರೆ. ಸೊ ಯಾವ್ಯಾವ ಫ್ಯಾಕ್ಟ್ರಿಗಳು ಆ ರಿಯಾಕ್ಷನ್ನ ಸ್ಪೀಡ್ ಮೇಲೆ ಅವಲಂಬಿತ ಆಗಿದೆ ಅಥವಾ ಪ್ರಭಾವ ಬೀರುತ್ತೆ ಅನ್ನೋದನ್ನು ಸ್ಟಡಿ ಮಾಡ್ತಾರೆ. ಅಲ್ಲಿಗೆ ಮೊದಲನೇ ರಿಯಾಕ್ಷನ್ಸ್ ಕೇಳೋದಾದರೆ ಡಿಕೇಯಿಂಗ್ ಆಫ್ ಫ್ರೂಟ್ಸ್ ಮೇಲೆ ಯಾವುದು ಪ್ರಭಾವ ಬೀರುತ್ತೆ ಅಥವಾ ಶ್ರಿಂಕ್ನಿಂಗ್ ಆಫ್ ವೆಜಿಟೇಬಲ್ಸ್ ಮೇಲೆ ಯಾವುದು ಪ್ರಭಾವ ಬೀರುತ್ತೆ ಅಂದರೆ ಟೆಂಪ್ರೇಚರು. ಸೊ ಅವ್ರು ಯೋಚನೆ ಮಾಡ್ತಾರೆ, ಟೆಂಪ್ರೇಚರ್ನ ಕಡಿಮೆ ಮಾಡಿಬಿಟ್ರೆ ನಾನು ಒಂದು 2-3 ದಿವಸಕ್ಕೆ ಕೆಟ್ಟೋಗೋಂಥ ಆಹಾರನ ಒಂದು 10 ದಿವಸ ಇಡ್ಬೋದಾ ಅಂತ ಯೋಚನೆ ಮಾಡ್ತಾರೆ. ದೆನ್ ದೇ ವರ್ಡ್ ಫೌಂಡ್ ದ ಫ್ರೀಝರ್ನ ಕಂಡುಹಿಡ್ಕೋತಾರೆ. ಅಥವಾ ಅದೇ ಥರ ರಸ್ಟಿಂಗ್ ಆಫ್ ಐರನ್, ನಾವು ಐರನ್ನ ತುಂಬ ಕಡೆ ಯೂಸ್ ಮಾಡ್ತೀವಿ, ರಸ್ಟಿಂಗ್ ಆಫ್ ಐರನ್ನ ತಡಿಬೇಕಿರುತ್ತೆ. ಅವ್ರು ಒನ್ಸ್ ಅಗೇನ್ ರೇಟ್ನ ಸ್ಟಡಿ ಮಾಡ್ತಾರೆ ಮತ್ತು ಆ ರೇಟ್ ಮೇಲೆ ಯಾವ್ಯಾವ ಅಂಶಗಳು ಪ್ರಭಾವ ಬೀರ್ತವೆ, ದ ಫ್ಯಾಕ್ಟರ್ಸ್ ಆನ್ ವಿಚ್ ರೇಟ್ ಡಿಪೆಂಡ್ಸ್ ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡ್ತಾರೆ. ಸೊ ಆ ಫ್ಯಾಕ್ಟ್ರಿಗಳ ಬಗ್ಗೆ ಮತ್ತೆ ಅಧ್ಯಯನ ಮಾಡ್ತಾರೆ. ಅಲ್ಲಿಗೆ ಅವರು ಫೈನಲಾಗಿ ಕಂಡುಹಿಡ್ಕೋತಾರೆ. ಸೊ ರಸ್ಟಿಂಗ್ ಆಫ್ ಐರನ್ನ ನಾವು ಆಯಿಲ್ ಪೇಂಟ್ ಮಾಡೋದ್ರಿಂದ, ಅಲಾಯ್ ಮಿಕ್ಸ್ ಮಾಡೋದ್ರಿಂದ ನಾವೇನು ಮಾಡ್ಬೋದು, ವಿ ಕ್ಯಾನ್ ಏಬಲ್ ಟು ಅವನ್ನ ಕಂಟ್ರೋಲ್ ಮಾಡ್ಕೊಬೋದು ಮತ್ತು ಲಾಂಗ್ ಲೀವ್ ಆಗಿ ರಿಯಾಕ್ಷನ್ಸ್ಗಳನ್ನ ತೊಗೊಂಡೋಗ್ಬೋದು ಅಥವಾ ಸೇಫ್ ಮಾಡ್ಬೋದು ಪ್ರಾಡಕ್ಟ್ನ ಅನ್ನೋ ಯೋಚನೆನ ಮಾಡ್ತಾರೆ. ಸೊ ಅಲ್ಲಿಗೆ ನಾನು ಈ ಇಂಟ್ರಡಕ್ಟರಿ ಪಾರ್ಟಲ್ಲಿ ಏನು ಹೇಳಕ್ಕೆ ಬರ್ತಾ ಇದ್ದೀನಿ ಅಂತಂದರೆ ವೆರಿ ಸಿಂಪಲ್. ಅಲ್ಲಿಗೆ ಕೆಮಿಕಲ್ ಕೈನೆಟಿಕ್ಸಲ್ಲಿ ನಾವೇನು ಸ್ಟಡಿ ಮಾಡ್ತಾ ಇದ್ದೀವಿ, ಸ್ಪೀಡ್ ಆಫ್ ರಿಯಾಕ್ಷನ್ಸ್ನ ಸ್ಟಡಿ ಮಾಡ್ತಾ ಇದ್ದೀವಿ. ಆ್ಯಂಡ್ ಆಲ್ಸೋ ಆ ಸ್ಪೀಡ್ ಆಫ್ ರಿಯಾಕ್ಷನ್ಸ್ಗಳ ಮೇಲೆ ಯಾವ್ಯಾವ ಅಂಶಗಳು ಪ್ರಭಾವ ಬೀರುತ್ತವೆ ಅನ್ನೋದನ್ನು ಸ್ಟಡಿ ಮಾಡ್ತಾ ಇದ್ದೀವಿ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. So now I am going to define, or now I am going to say what is chemical kinetics. Like chemical kinetics na define ಮಾಡೋದಾದ್ರೆ, chemical kinetics is a branch of chemistry which deals with the study of the rate of reaction or a speed of reaction or a velocity of reactions and also the factors on which the rate is depend. ಯಾವ ಫ್ಯಾಕ್ಟರ್ ಮೇಲೆ ರೇಟ್ ಡಿಪೆಂಡ್ ಆಗುತ್ತೆ ಮತ್ತು ಆ ರೇಟ್ ಬಗ್ಗೆ ಸ್ಟಡಿ ಮಾಡುವ ರಸಾಯನಶಾಸ್ತ್ರದ ಒಂದು ವಿಭಾಗಕ್ಕೆ ಕೆಮಿಕಲ್ ಕೈನೆಟಿಕ್ಸ್ ಅಂತ ಕರಿತೀವಿ. ರೈಟ್, ಇಷ್ಟು ಸಾಕು. ಇನ್ನು ನಾವು ಐ ಆಮ್ ಗೋಯಿಂಗ್ ಟು ಟಾಕ್ ಆನ್ ದ ಆ್ಯಕ್ಚುವಲ್ ಸಿಲೆಬಸ್ ಫ್ರಮ್ ರೇಟ್ ಮುಖಾಂತರ ನಾನು ಆ್ಯಕ್ಚುವಲ್ ಸಿಲೆಬಸ್ಗೆ ಹೋಗ್ತಾ ಇದ್ದೀನಿ. ಸೊ ಬಿಫೋರ್ ಅಂಡರ್ಸ್ಟ್ಯಾಂಡ್ ಅಥವಾ ಬಿಫೋರ್ ಡಿಫೈನ್ ವಾಟ್ ಈಸ್ ರೇಟ್ನ ಮೊದಲೇ ಡಿಫೈನ್ ಮಾಡೋದಕ್ಕಿಂತ ಮುಂಚೆ ಒನ್ಸ್ ಅಗೇನ್ ಟೇಕ್ ಎ ಟಿಪಿಕಲ್ ಕಾಮನ್ ಎಕ್ಸಾಂಪಲ್. ಎ ಗಿವ್ಸ್ ರೈಸ್ ಟು ಪ್ರಾಡಕ್ಟ್. ಎ ಅನ್ನೋ ರಿಯಾಕ್ಟೆಂಟು ಪ್ರಾಡಕ್ಟಾಗಿ ಕನ್ವರ್ಟ್ ಆಗ್ತಾ ಇದೆ ಅಂದ್ಕೊಳ್ಳಿ. ನಾನು 10 ಗ್ರಾಮ್ ಆಫ್ ಎ ತೊಗೊಂಡಿದ್ದೀನಿ. ಓಕೆ, ಸೊ ಅಟ್ ಟೈಮ್ 0 ಮಿನಿಟ್ ಅಥವಾ 0 ಇದ್ದಾಗ ಏನಾಗಿರಲ್ಲ, ಪ್ರಾಡಕ್ಟೇ ಫಾರ್ಮ್ ಆಗಿರಲ್ಲ. ನಾನು ಎಷ್ಟು ಗ್ರಾಮ್ ಎ ತೊಗೊಂಡಿರ್ತೀನಿ ಅಷ್ಟು ಗ್ರಾಮ್ ಹಾಗೇ ಇರುತ್ತೆ. ಬಿಕಾಸ್ ದ ರಿಯಾಕ್ಷನ್ ಸ್ಟಿಲ್ ನಾಟ್ ಪ್ರೊಸೀಡ್ ಅಥವಾ ಸ್ಟಿಲ್ ನಾಟ್ ಟೇಕ್ಸ್ ಪ್ಲೇಸ್. ರೈಟ್. ಸೊ ಆಫ್ಟರ್ ಟೈಮ್ ಗೋಸ್ ಆನ್, ಟೈಮ್ 1 ಮಿನಿಟ್, 2 ಮಿನಿಟ್, 3 ಮಿನಿಟ್, 4 ಮಿನಿಟ್ಸ್ ಹೀಗೆ ಟೈಮ್ ಆಗ್ತಾ ಇದ್ದಂಗೆ ದ ರಿಯಾಕ್ಷನ್ ಇಸ್ ಟೇಕಿಂಗ್ ಪ್ಲೇಸ್. ರಿಯಾಕ್ಷನ್ ಇಟ್ ಗೆಟ್ ಪ್ರೊಸೆಸಿಂಗ್. ರೈಟ್. ಸೊ ಅಲ್ಲಿಗೆ ರಿಯಾಕ್ಷನ್ನು ಪ್ರೋಸೆಸ್ ಆಗ್ತಿದೆ ಅಂತಂದರೆ ವಾಟ್ ಹ್ಯಾಪನ್ಸ್ ಟು ದ ಕಾನ್ಸಂಟ್ರೇಷನ್ ಆಫ್ ಎ ಆ್ಯಸ್ ದ ಟೈಮ್ ಗೋಸ್ ಆನ್ ಅಥವಾ ಆ್ಯಸ್ ದ ರಿಯಾಕ್ಷನ್ ಪ್ರೊಸೀಡ್ಸ್, ದ ಕಾನ್ಸಂಟ್ರೇಷನ್ ಆಫ್ ಎ ಇಸ್ ಗೋಸ್ ಆನ್ ಡಿಕ್ರೀಸಸ್ ಆ್ಯಸ್ ವೆಲ್ ಆಸ್ ದ ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ ಇಸ್ ಗೋಸ್ ಆನ್ ಇನ್ಕ್ರೀಸಸ್. ದಟ್ ಮೀನ್ಸ್ ಟು ಸೇ ಇಲ್ಲಿ ರಿಯಾಕ್ಷನ್ಸ್ ಕಾನ್ಸಂಟ್ರೇಷನ್ಸು ಕಡಿಮೆ ಆಗ್ತಿದೆ ಅಂತಂದರೆ ಅದು ಪ್ರಾಡಕ್ಟಾಗಿ ಕನ್ವರ್ಟ್ ಆಗ್ತಿದೆ ಅಂತಂತ. ಸೊ ಅಲ್ಲಿಗೆ ದಿಸ್ ಇಸ್ ಅ ವೆರಿ ಬೇಸಿಕ್ ಥಿಂಗ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಆ್ಯಸ್ ದ ಟೈಮ್ ಪ್ರೊಸೀಡ್ಸ್, ದ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಇಸ್ ಗೋಸ್ ಆನ್ ಡಿಕ್ರೀಸಸ್ ಆ್ಯಸ್ ವೆಲ್ ಆಸ್ ದ ಕಾನ್ಸಂಟ್ರೇಷನ್ ಆಫ್ ದ ಪ್ರಾಡಕ್ಟ್ ಇಸ್ ಗೋಸ್ ಆನ್ ಇನ್ಕ್ರೀಸಸ್. ಸೊ ಇಷ್ಟು ಅರ್ಥ ಆದಮೇಲೆ ರೇಟ್ನ ಡಿಫೈನ್ ಮಾಡೋಣ. ಅಲ್ಲಿಗೆ ಇಲ್ಲಿ ನೋಡಿ, ಇಲ್ಲಿ ಕಾನ್ಸಂಟ್ರೇಷನ್ ಚೇಂಜ್ ಆಗ್ತಾ ಇದೆಯಲ್ಲ ವಿತ್ ರೆಸ್ಪೆಕ್ಟ್ ಟು ಟೈಮು, ಅದು ರಿಯಾಕ್ಟೆಂಟ್ ಆಗಿರಲಿ ಅಥವಾ ಪ್ರಾಡಕ್ಟ್ ಆಗಿರಲಿ, ಅದನ್ನು ಏನಂತ ಕರಿತೀವಿ ಅಂದರೆ ರೇಟ್. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಅಲ್ಲಿಗೆ ಚೇಂಜ್ ಆಫ್ ಕಾನ್ಸಂಟ್ರೇಷನ್ ವಿತ್ ರೆಸ್ಪೆಕ್ಟ್ ಟು ಟೈಮ್ನ ಏನಂತ ಕರೆಯೋದು ರೇಟ್ ಅಂದ್ರೂ ಒಂದೇ, ವೆಲಾಸಿಟಿ ಅಂದ್ರೂ ಒಂದೇ, ಸ್ಪೀಡ್ ಅಂದ್ರೂ ಒಂದೇ. ದ 3 words ಆರ್ ಒನ್ ಅಟ್ ದ ಸೇಮ್.